ಸ್ನೇಹಿತರೆ ಎಲ್ಲರೂ ನಮಸ್ಕಾರ. ಮುರಳಿ ಜೊತೆಗೆ ಸ್ವಾಗತ. ನೋಡಿ, ಇವತ್ತು ಅಪ್ಪು ಕ್ಯಾಟ್ರಸ್ ಕಡೆಯಿಂದ ಈಗ 110 kg ಬೆಳ್ಳುಳ್ಳಿ ಕಬಾಬ್ ಮಾಡ್ತಾ ಇದ್ದಾರೆ. ನೋಡಿ, ಇದಂತೂ ತುಂಬ ಚೆನ್ನಾಗಿ ಮಾಡ್ತಾರೆ. ಇವ್ರು ಮಾಡೋಂಥ ಅಡುಗೆಗಳೆಲ್ಲನೂ ಅಷ್ಟೇ ಸೂಪರ್ ಆಗಿರುತ್ತೆ. ಈಗ ಬನ್ನಿ ನೋಡೋಣ 110 kg ಚಿಕನ್ ಹಾಕಿ ಇವರು ಬೆಳ್ಳುಳ್ಳಿ ಕಬಾಬ್ ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. ನೋಡಿ, ಚಿಕನ್ ಕಬಾಬು 110 kg ಚಿಕನ್ ಕಬಾಬ್ ಮಾಡ್ತಾ ಇದ್ದಾರೆ. ಚಿಕನ್ ಕಬಾಬ್ ಮಾಡೋದಕ್ಕೆ ಎಲ್ಲನೂ ಇದರಲ್ಲಿ ಹಾಕ್ಕೊಂಡು ಈಗ ತೊಳಿತಾ ಇದ್ದಾರೆ. ನೋಡಿ, ಈಗ ಕಬಾಬ್ಗೆ ಇವರು ಚಿಲ್ಲಿ ಪೇಸ್ಟ್ ಮಾಡ್ಕೊತಾ ಇದ್ದಾರೆ. ಚಿಲ್ಲಿ ಪೇಸ್ಟ್ ಮಾಡುವಾಗ ಸ್ವಲ್ಪ ಚಿಲ್ಲಿಗೆ ವೆನಿಗರ್ ಹಾಕ್ಕೊಂಡು ಇದನ್ನ ರುಬ್ಕೊತಾ ಇದ್ದಾರೆ. ನೋಡಿ, ಆ ಕಡೆ ಒಂದು 4 ಬಾಂಡಿ ಇಟ್ಕೊಂಡಿದ್ದಾರೆ. ಇಲ್ಲಿ ಚಿಕನ್ ರೆಡಿ ಮಾಡ್ತಾ ಇದ್ದಾರೆ, ಅಲ್ಲಿ ಪಾಪ್ಕಾರ್ನ್ ಚಿಕನ್ ರೆಡಿ ಮಾಡ್ತಾ ಇದ್ದಾರೆ. ನೋಡಿ, ಪಾಪ್ಕಾರ್ನ್ ಚಿಕನ್ನು ಮತ್ತು ಚಿಕನ್ ಕಬಾಬ್ ಮಾಡೋದಕ್ಕೆ ಆಲ್ಮೋಸ್ಟ್ ಒಂದು 4 ರಿಂದ 5 ಜನ ಬಂದಿದ್ದಾರೆ. ನೋಡಿ, ಇವರೊಂದು 4, ಇವರೊಂದು ಲೇಡಿ ಒಬ್ಬರು, 5 ಜನ ಮಾಡ್ತಾ ಇದ್ದಾರೆ. 110 kg ಬೆಳ್ಳುಳ್ಳಿ ಕಬಾಬ್ ಮಾಡೋದಕ್ಕೆ ನೋಡಿ, ಪುದೀನ ಕೊತ್ತಂಬರಿ ಪೇಸ್ಟ್ ಹಾಕ್ಕೊತಾ ಇದ್ದಾರೆ. ನೋಡಿ, ಪುದೀನ 1 ಕಟ್ಟು, ಕೊತ್ತಂಬರಿ 1 ಕಟ್ಟು, ಇದನ್ನ ಮಿಕ್ಸಿಯಲ್ಲಿ ರುಬ್ಕೊಂಡು ಇದ್ರಲ್ಲಿ ಹಾಕ್ಕೊಂಡಿದ್ದಾರೆ. ಗ್ರೀನ್ ಚಿಲ್ಲಿ ಪೇಸ್ಟ್ ಓಕೆ, 1 ಬಕೆಟು 6 kg ಓಕೆ. ಬೆಳ್ಳುಳ್ಳಿ ಪೇಸ್ಟ್ ಓಕೆ. ಹತ್ತು 5 6 7 8 ಹಾಂ ಓಕೆ ಓಕೆ ಓಕೆ. ನೋಡಿ, 8 ರಿಂದ 9 ಸೌಟಷ್ಟು ಬೆಳ್ಳುಳ್ಳಿ ಪೇಸ್ಟ್. ನೋಡಿ, ಶುಂಠಿ ಪೇಸ್ಟ್ ಹಾಕ್ತಾ ಇದ್ದಾರೆ ಈಗ. ನೋಡಿ, ಇದೊಂದು 4 ರಿಂದ 5 ಸೌಟು ಶುಂಠಿ ಪೇಸ್ಟ್. ಚಾಟ್ ಮಸಾಲ ಅರ್ಧ kg ಚಾಟ್ ಮಸಾಲ ಓಕೆ. ಚಿಕನ್ ಮಸಾಲ ಓಕೆ. ಅರ್ಧ kg ಚಿಕನ್ ಮಸಾಲ ಓಕೆ. ತಂದೂರಿ ಮಸಾಲ ಅರ್ಧ kg 300 ಗ್ರಾಮ್ ಓಕೆ. ನೋಡಿ, ತಂದೂರಿ ಮಸಾಲ 300 ಗ್ರಾಮ್ ಆಗ್ತಾ ಇದೆ. ಜೀರಾ ಪೌಡರ್ 300 ಗ್ರಾಮ್ ಓಕೆ. ಮೊಸರು ಓಕೆ ಓಕೆ. ನೋಡಿ, ಈಗ ಮೊಸರು ಹಾಕ್ತಾ ಇದ್ದಾರೆ, 2 ಲೀಟ್ರ್ ಮೊಸರು. ಹಾಂ 3 ಲೀಟರ್ ಓಕೆ. 3 ಲೀಟರ್ ಮೊಸರು ಹಾಕಿದ್ದಾರೆ. ಪುಡಿ ಉಪ್ಪು ಓಕೆ. ನೋಡಿ, ಫುಲ್ 1 kg ಪುಡಿ ಉಪ್ಪು 30. ನೋಡಿ, 30 ಮೊಟ್ಟೆ ಹಾಕ್ಕೊತಾ ಇದ್ದಾರೆ. ಇಲ್ಲ ಇಲ್ಲ, ಅದಕ್ಕೆ ಕೆಳಗಡೆ ಮಾತಾಡ್ತಾರೆ ಓಕೆ ಓಕೆ. ಟೋಟಲ್ ಎಷ್ಟು ಮೊಟ್ಟೆ ಹಾಕಿದ್ರಾ? 2
60 ಮೊಟ್ಟೆ ನೋಡಿ, ಟೋಟಲ್ 60 ಮೊಟ್ಟೆ ಹಾಕ್ಕೊಂಡಿದ್ದಾರೆ ನೋಡಿ. ಅವಾಗಲೇ ಒಂದು ಟ್ರೈ, ಇದೊಂದು ಟ್ರೈ ನೋಡಿ. ಇಷ್ಟೊಂದು ಮಸಾಲ ಹಾಕ್ಕೊಂಡು ಈಗ ಮೊಟ್ಟೆ ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ತಾ ಇದ್ದಾರೆ. ನೋಡಿ ಈ ಥರ ಬೆಂಡ್ ಮಾಡಿ ಇಟ್ಕೊಂಡಿದ್ರು. ಈ ಬೆಂಡ್ ಮಾಡಿ ಇಟ್ಕೊಳ್ಳೋದ್ರಿಂದ ಒಂದು ಕಡೆ ಎಲ್ಲ ನೀರೆಲ್ಲ ಹೊರಗಡೆ ಬಂದಿತ್ತು. ಅದರಿಂದ ಸೌಟಲ್ಲೆಲ್ಲ ಫುಲ್ ನೀರೆಲ್ಲ ತೆಗೆದಾಕ್ಬಿಟ್ಟು ಒಂದು ಚುಕ್ಕೆ ನೀರು ಇಲ್ದಿರ ತೆಗೆದಾಕ್ಬಿಟ್ಟು ಈಗೆಲ್ಲ ಈ ಮಸಾಲ ಎಲ್ಲ ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ತಾ ಇದ್ದಾರೆ. ನಾಲ್ಕು ಪ್ಯಾಕೆಟಾ? ಓಕೆ. ನೋಡಿ ಈಗ ಕಾರ್ನ್ಫ್ಲೋರು 4 kg ಹಾಕ್ಕೊತಾ ಇದ್ದಾರೆ. 110 kg ಚಿಕನ್ಗೆ 4 kg ಕಾರ್ನ್ಫ್ಲೋರು. ನೋಡಿ 3 kg ಆಗಿದೆ. ಈಗ ಇನ್ನೊಂದು kg ಹಾಕ್ತಾ ಇದ್ದಾರೆ. ಟೋಟಲು 4 kg ಆಗಿದೆ. ನೋಡಿ ಈಗ ಮೈದಾ ಹಾಕ್ತಾ ಇದ್ದಾರೆ. 2 kg ಮೈದಾ ಹಾಕ್ತಾ ಇದ್ದಾರೆ. ಕಾರ್ನ್ಫ್ಲೋರು ಮತ್ತು ಮೈದಾ ಹಾಕುವಾಗ ಈ ಥರ ಮಿಕ್ಸ್ ಮಾಡ್ಕೊತ ಹಾಕ್ಕೊಂಡ್ರೆ ನಿಮಗೆಲ್ಲ ಮಸಾಲ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ನೋಡಿ ಇದನ್ನೆಲ್ಲನೂ ಒಂದು 15 ನಿಮಿಷ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟಿದ್ದಾರೆ. ನೋಡಿ ಇದೆಲ್ಲ ಫುಲ್ ಚೆನ್ನಾಗಿ ಮಿಕ್ಸಿಂಗ್ ಆಗಿದೆ. ಮಿಕ್ಸಿಂಗ್ ಆಗಿದ ನಂತರ ನೋಡಿ ಈ ಕಡೆ ನೋಡಿ ಬಾಣಲಿಗಳಲ್ಲಿ 3 ಬಾಣಲಿ ಇಟ್ಕೊಂಡಿದ್ದಾರೆ. 3 ಬಾಣಲಿಯಲ್ಲಿ ಆಯಿಲ್ ಹಾಕ್ಕೊಂಡು ನೋಡಿ ಒಂದು ಬಾಣಲಿಗೆ ಒಂದು 30 ಲೀಟ್ರಷ್ಟು ಆಯಿಲ್ ಹಾಕ್ಕೊಂಡಿದ್ದಾರೆ. ಆಯಿಲ್ ಹಾಕ್ಕೊಂಡು ಈಗ ಬಿಸಿ ಮಾಡ್ಕೊತಾ ಇದ್ದಾರೆ. ಇದು ಬಿಸಿ ಆಗಿದ ತಕ್ಷಣ ಕಬಾಬ್ ಇಟ್ಕೊತಾರೆ. ನೋಡಿ ಬೆಳ್ಳುಳ್ಳಿ ಕಬಾಬ್ ಮೇಲ್ಗಡೆ ಹಾಕೋದಕ್ಕೆ ಕರಿಬೇವು ಸೊಪ್ಪು ಮತ್ತು ಬೆಳ್ಳುಳ್ಳಿ ಇದನ್ನು ಆಯಿಲಲ್ಲಿ ಫ್ರೈ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಫುಲ್ಲು ಬಕೆಟಲ್ಲಿ ಹಾಕ್ಕೊಂಡು ಚೆನ್ನಾಗಿ ಕುಟ್ಬಿಟ್ಟು ಜಜ್ಜಿಬಿಟ್ಟು ಇದ್ರಲ್ಲಿ ಹಾಕ್ಕೊಂಡು ಆಯಿಲಲ್ಲಿ ಹಾಕ್ಕೊಂಡು ಈಗ ಫ್ರೈ ಮಾಡ್ತಾ ಇದ್ದಾರೆ. ಎಲ್ಲ ಮಿಕ್ಸ್ ಮಾಡಿಟ್ಟು ಇದನ್ನು ಒಂದು 2 ಅವರ್ ಆಗಿದೆ. 2 ಅವರ್ ಆಗಿದ ನಂತರ ಇದನ್ನೆಲ್ಲ ಈಗ ಫ್ರೈ ಮಾಡ್ಕೊತಾ ಇದ್ದಾರೆ. ನೋಡಿ ಇದನ್ನು ಹಾಕೋ ಮುಂಚೆ ಮತ್ತೆ ಇನ್ನೊಂದು ಸತಿ ಮಿಕ್ಸ್ ಮಾಡ್ತಾ ಇದ್ದಾರೆ. ನೋಡಿ ಈಗ ಒಂದೊಂದೇ ಬಿಡ್ತಾ ಇದ್ದಾರೆ. ನೋಡಿ 2 ಬಾಣಲಿಯಲ್ಲಿ ಫ್ರೈ ಮಾಡ್ತಾ ಇದ್ದಾರೆ. ನೋಡಿ ಇಲ್ಲೊಂದು ಬಾಣಲಿ, ಇಲ್ಲೊಂದು ಬಾಣಲಿ. ನೋಡಿ ಇದರಲ್ಲಿ ಒಂದು 3 ರಿಂದ 4 kg ಬಿಟ್ಟಿದ್ದಾರೆ. ನೋಡಿ ಇದನ್ನ ಒಂದು 4 ರಿಂದ 5 ನಿಮಿಷ ಫ್ರೈ ಮಾಡಿ ತೆಗಿತಾರೆ.
ನೋಡಿ ಇದನ್ನ ಒಂದು 2 ರಿಂದ 3 ನಿಮಿಷ ಫ್ರೈ ಮಾಡಿ ಈಗ ಹಾಫ್ ಬಾಯ್ಲ್ ಮಾಡ್ಕೊಂಡು ತೆಗಿತಾ ಇದ್ದಾರೆ. ಇಷ್ಟು ಮಾತ್ರ ಮಾಡಿ ಫ್ರೈ ಮಾಡಿ ತೆಗಿತಾರೆ. ಮತ್ತೆ ಇನ್ನೊಂದ್ಸತಿ ಎಲ್ಲ 2-3 ಸತಿ ಮಾಡಿರೋದನ್ನ ಮತ್ತೆ ಆಯಿಲಲ್ಲಿ ಹಾಕ್ಕೊಂಡು ಮತ್ತೆ ಫ್ರೈ ಮಾಡಿ ಮತ್ತೆ ತೆಗಿತಾರೆ. ನೋಡಿ ಮತ್ತೆ ಈಗ 2ನೇ ರೌಂಡ್ ಹಾಕ್ಕೊತಾ ಇದ್ದಾರೆ. ನೋಡಿ ಇದೆಲ್ಲ ಫುಲ್ ಬಾಯ್ಲ್ ಮಾಡ್ಕೊಂಡಿದ್ದಾರೆ. ಫುಲ್ ಬಾಯ್ಲ್ ಮಾಡಿ ತೆಗಿತಾ ಇದ್ದಾರೆ. ಎಲ್ಲ ಫುಲ್ ಫ್ರೈ ಮಾಡಿ ತೆಗೆದು ಮತ್ತೆ ಅದ್ರ ಮೇಲ್ಗಡೆ ಈಗ ಬೆಳ್ಳುಳ್ಳಿ ಹಾಕ್ತಾ ಇದ್ದಾರೆ. ಫ್ರೈಡ್ ಬೆಳ್ಳುಳ್ಳಿ ಮತ್ತೆ ಕರಿಬೇವು. ನೋಡಿ ಇದು 2ನೇ ರೌಂಡ್ ಫ್ರೈ ಮಾಡಿ ತೆಗಿತಾ ಇದ್ದಾರೆ. ನೋಡಿ ಇದೇ ತರ ಎಲ್ಲಾನು ಫ್ರೈ ಮಾಡ್ತಾರೆ. ನೋಡಿ ಈ ಕಡೆ ಒಬ್ರು ಹಾಫ್ ಬಾಯ್ಲ್ ಮಾಡಿ ತೆಗೆದು ನೋಡಿ ಅಲ್ಲಿ ಹಾಕ್ತಾ ಇದ್ದಾರೆ. ಮತ್ತೆ ಇನ್ನೊಬ್ರು ಇಲ್ಲಿ ಫುಲ್ ಬಾಯ್ಲ್ ಮಾಡಿ ಸರ್ವಿಂಗ್ಗೆ ಕಳಿಸ್ತಾ ಇದ್ದಾರೆ. ನೋಡಿ ಬೆಳ್ಳುಳ್ಳಿ ಕಬಾಬು ರೆಡಿ ಆಗಿದೆ. ನೋಡಿ ಇದೇ ಥರ ಎಲ್ಲಾನು ನೋಡಿ ಈ ಪಾತ್ರೆಯಲ್ಲಿ ಇರೋದು ಎಲ್ಲಾನು ಇದೇ ಥರ ಫ್ರೈ ಮಾಡ್ಕೊತಾರೆ. ನೋಡಿ ಇದೆಲ್ಲ ಫ್ರೈ ಆಗೋಷ್ಟಕ್ಕೆ ಆಲ್ಮೋಸ್ಟ್ ಒಂದು 10 ಗಂಟೆ ಆಗುತ್ತದೆ. 10 ರಿಂದ 11 ಗಂಟೆವರೆಗೂ ಇದೇ ಥರ ಫ್ರೈ ಮಾಡಿ ಬಿಸಿ ಬಿಸಿ ಸರ್ವಿಂಗ್ಗೆ ಕಳಿಸ್ತಾ ಇರ್ತಾರೆ. ಸ್ನೇಹಿತರೆ ನೋಡಿ ಇದೆಲ್ಲ 7 ಗಂಟೆಗೆ ಸ್ಟಾರ್ಟ್ ಮಾಡಿದ್ರು. ಈಗ ಟೈಮ್ ಬಂದು 9 ಗಂಟೆ ಆಗಿದೆ. 9 ಗಂಟೆಯಲ್ಲಿ ಕೂಡ ಇದೆಲ್ಲ ಫ್ರೈ ಮಾಡ್ತಾನೆ ಇದ್ದಾರೆ. ಇನ್ನು ಫ್ರೈ ಮಾಡಿ ತೆಗಿತಾ ಇದ್ದಾರೆ. ನೋಡಿ ಇಷ್ಟೊಂದು ಫ್ರೈ ಮಾಡಿದ್ದಾರೆ. ಈ ಫ್ರೈ ಮಾಡಿದ್ದೆಲ್ಲನೂ ಸರ್ವಿಂಗ್ ಕಳಿಸ್ತಾ ಇರ್ತಾರೆ. ಇದೆಲ್ಲ ಹಾಫ್ ಬಾಯ್ಲ್ ಮಾಡಿರೋದು ಮತ್ತೆ ಫುಲ್ ಬಾಯ್ಲ್ ಮಾಡಿ ಹುಡುಗರು ಬಂದಿದ ತಕ್ಷಣ ಫುಲ್ ಬಾಯ್ಲ್ ಮಾಡಿ ಕಳಿಸ್ತಾ ಇರ್ತಾರೆ. ಸ್ನೇಹಿತರೆ ನೋಡಿ ಈ ಥರ ಇವರು ಅಪ್ಪು ಕ್ಯಾಟ್ರಿಂಗ್ ಕಡೆಯಿಂದ ಬೆಳ್ಳುಳ್ಳಿ ಕಬಾಬ್ ಮಾಡೋ ಅಂಥದ್ದು. ನೋಡಿ ಇದಂತೂ ತುಂಬಾ ಚೆನ್ನಾಗಿತ್ತು. ನನಗಂತೂ ಸಖತ್ ಇಷ್ಟ ಆಯಿತು. ನಾನು ಅಲ್ಲೇ ಟೇಸ್ಟ್ ಮಾಡಿದೆ. ನೋಡಿ ನಿಮ್ಮ ಮನೇಲಿ ಏನೇ ನಾನ್ ವೆಜ್ ಫಂಕ್ಷನ್ಸ್ ಇದ್ದಾಗ ಇವ್ರ ಹತ್ರ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ನೋಡಿ ಇವರು ಮಾಡೋಂಥ ಅಡುಗೆಗಳೆಲ್ಲನೂ ಅಷ್ಟೇ, ಪ್ರತಿಯೊಂದು ಅಡುಗೆನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬೈ ಬೈ. ಸಾಂಬಾರ್ ಇದೆ, ಮಟನ್ ಸಾಂಬಾರ್. ಎಡ ಹೋಗು. Oh, sorry.